ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಮೋಹನ್ ಅವರು ಹೇಳ್ತಾರೆ, ಅದ್ಯಾಕೆ ಹಿಂಗೆ ಮುಖ ಮುಖ ನೋಡ್ಕೋತಾ ಇದ್ದೀರಿ, ಸುಮ್ಕೆ ಕಣ್ಣು ಮುಚ್ಕೊಂಡು ಕುಡಿದ್ಬಿಡಿ, ನಿಮಗೆ ಬಂದಿರೋ ರೋಗವೆಲ್ಲ ಕಿತ್ಕೊಂಡು ಹೊಂಟೋಯ್ತದೆ. ದೊಡವ ಇದೇನು ಇಷ್ಟೊಂದು ಕಹಿಯಾಗಿದೆ ಅಂತ ಚಿತ್ರವ್ರು ಹೇಳ್ತಾರೆ. ಇಂಥ ರೋಗಕ್ಕೆಲ್ಲ ಹಂಗೆ ಕಣವ ಔಷಧಿ, ಒಸಿ ಕಹಿಯಾಗೆ ಇರ್ತದೆ ಅಂತ ಹೇಳ್ತಾರೆ. ಆಮೇಲೆ ಮನಸ್ಸಲ್ಲಿ ಅನ್ಕೊಂತಾರೆ, ಕುಡೀರಿ ಕುಡೀರಿ, ಇನ್ನು ನಿಮ್ಮನ್ನ ಸುಮ್ಕೆ ಬಿಟ್ರೆ ನನ್ನ ತಲೆನೋವು ಹೆಚ್ಚಾಗೋಯ್ತದೆ, ಅದಕ್ಕೆ ಈ ಕಷಾಯ ಕುಡೀರಿ. ಈಶ್ವರಿ ಇನ್ನೂ ಏನಾದರೂ ಈ ತಲೆನೋವು ಬಿಟ್ಟಿಲ್ಲ ಅಂದರೆ ನನ್ಗೆ ಹೇಳಿ, ಇದಕ್ಕಿಂತ ಇನ್ನೊಂದು ಕಷಾಯ ಮಾಡ್ಕೊಂಡು ತೊಗೊಂಬರ್ತೀನಿ ಅಂತ ಮೋಹನ್ ಅವರು ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಅವ್ವ, ಈ ದೊಡವ ಬೇಕು ಅಂತಲೇ ನಮಗೆ ತಿರ್ಸ್ಕೊಟ್ಟಂಗಿತ್ತಲ್ವೇ ಅಂತ ಚಿತ್ರ ಅವ್ರು ಹೇಳ್ತಾರೆ. ಕೊಟ್ಬಿಟ್ಟೆ ಹೋದ್ಲು, ಪರವಾಗಿಲ್ಲ ಕಣೆ ಮೋನಿ, ನಮಗೂ ಕೊಡಂಗಾದ್ಲು. ಇವತ್ತು ಅವಳು ಕೊಟ್ಟಾಳಲ್ವಾ, ನಾನು ಅವಳಿಗೆ ಎಂತ ಎದುರಿಟ್ಟು ಕೊಡ್ತೀನಿ ನೋಡು ಅಂತ ಈಶ್ವರಿ ಅವರು ಹೇಳ್ತಾರೆ. ಈ ಕಡೆ ವಿದ್ಯೆಯವರು ಚಂಪನಿಗೆ ಹೇಳ್ತಾರೆ, ಚಂಪಾ, ಸುಳ್ಳು ಹೇಳ್ಕೊಂಡು ಬದುಕೋದು ಒಂದೇಯಾ, ಕತ್ತಿ ಮೇಲೆ ನಡೆಯೋದು ಒಂದೇಯಾ, ಒಂದೊಂದು ಕ್ಷಣ ಕಳೆಯೋದುನುವೆ ಯುಗ ಕಳೆದಂಗೆ ಆಯ್ತೈತೆ ನನಗೆ, ಯಾವಾಗ ಏನಾದದೋ ಅಂತ ಜೀವ ಹೊಡ್ಕೊಂತೈತೆ. ನೋಡು ವಿದ್ಯಕ್ಕ, ನೀನು ಹಿಂಗೆ ಎದ್ರುಕೊಂಡು ಕುಂತಿದ್ರೆ ನೀನೇ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಂಗಾಯ್ತದೆ. ದಿಕ್ಕೆ ನೀನು ದಿನಾಲು ಇರಂಗೆ ಇದ್ಬಿಡು, ಆಗ ಯಾರು ಏನು ಕೇಳಕ್ಕಿಲ್ಲ ಅಂತ ಚಂಪವ್ರು ಹೇಳ್ತಾರೆ. ಆಗಿರೋದು ಕಂಡಿಡಿಯೋಕ್ಕೂ ಆಗಕ್ಕಿಲ್ಲ ಅಂತ ಚಂಪವ್ರು ಹೇಳ್ತಾ ಇರಬೇಕಾದ್ರೆ ಕ್ವಾಟ್ಲೆ ಅವರು ಅತಿಯಮ್ಮ ಅಂದ್ಕೊಂಡು ಬರ್ತಾರೆ. ವಿದ್ಯಕ್ಕ, ಕ್ವಾಟ್ಲೆ ಅಣ್ಣ ಬರ್ತವ್ರೆ, ಅವ್ರ ಮುಂದುಗುಟ್ಟೆ ಹಿಂಗೆ ಮುಖ ಸಪ್ಪೆ ಇಟ್ಕೊಂಡಿರ್ಬೇಡ, ಸ್ವಲ್ಪ ನಗ್ತಾ ಇರು ಅಂತ ಚಂಪವ್ರು ಹೇಳ್ತಾರೆ. ಕ್ವಾಟ್ಲೆ ಅವ್ರು ಹೇಳ್ತಾರೆ, ಅತಿಯಮ್ಮ ಕಂಗ್ರ್ಯಾಚುಲೇಷನ್ ಅತಿಯಮ್ಮ, ನಮ್ಮ ಅಣ್ತಮ್ಮನ ಕೋಪ ಶಾನೆ ದಿವಸ ಇರೋಕ್ಕಿಲ್ಲ ಅಂತ ನಾನು ಮೊದಲೇ ಹೇಳ್ತಾ ಇರಲಿಲ್ಲ ಅತಿಯಮ್ಮ. ಹಾಗೆ ದುರ್ವಾಸ ಮುನಿ ಆಡ್ದಂಗೆ ಆಡ್ತಿದ್ದ, ಇವಾಗ ನೋಡಿ ಮಗುವಂಗೆ ಆಗ್ಬಿಟ್ಟಿದ್ದಾನೆ. ಆಮೇಲೆ ಅಣ್ತಮ್ಮ ಹೆಣ್ಮಗು ಆಗುತ್ತಂತ ಶಾನೆ ಆಸೆ ಮಾಡ್ಕೊಂಬಿಟ್ಟವನೆ. ಹಂಗೇನಾದರೂ ನೀನು ಹೆಣ್ಮಗು ಎತ್ಕೊಟ್ಬಿಟ್ಟೆ ಅಂತ ಅನ್ಕೋ, ಇರಬರ ಕೋಪ ಎಲ್ಲ ಕಿತ್ಕೊಂಡು ಹೋಗಿ ನಿಮ್ಮನ್ನ ಮಹಾರಾಣಿಯಂಗೆ ಮೆರೆಸ್ಬಿಡ್ತಾನೆ, ನೋಡ್ತಾ ಇರು ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಕ್ವಾಟ್ಲೆ ಅಣ್ಣ, ಹೊಟ್ಟೆ ಒಳಗೆ ಇರೋದು ಯಾರು ಕಂಡಿಡ್ದರು ಅಂತ ಚಂಪವ್ರು ಹೇಳ್ತಾರೆ. ಹೆಣ್ಣೋ ಗಂಡೋ ಒಂದು ಮಗ ಆದ್ರೂ ಸಾಕಲ್ವೇ, ಹಂಗಂದ್ಬಿಟ್ಟು ಆಸೆ ಮಾಡಿಕೊಳ್ಳೋದು ತಪ್ಪಲ್ಲ ತಾನೇ. ಅತಿಯಮ್ಮ, ಇನ್ನೊಂದು ತಿಳ್ಕೊಂಬಿಡಿ, ಅಣ್ತಮ್ಮ ಹೆಣ್ಮಗು ಆದ್ರೆ ಜಾತ್ರೆ ಮಾಡ್ತವನೆ, ಹಂಗಂದ್ಬಿಟ್ಟು ಗಂಡು ಮಗು ಆದ್ರೆ ಕೋಪ ಮಾಡ್ಕೊಳಕ್ಕಿಲ್ಲ, ಹಬ್ಬ ಮಾಡ್ತಾನೆ ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ದಿಟ ಹೇಳಬೇಕು ಅಂದರೆ ಅತಿಯಮ್ಮ, ನಿಮಗೆ ಹೆಣ್ಮಗು ಆಗಬೇಕು ಅನ್ನೋದು ನನ್ನ ಆಸೆನುವೆ. ನಾವು ಆಸೆ ಪಟ್ಟಂಗೆ ಒಂದು ಹೆಣ್ಮಗು ಎತ್ಕೊಟ್ಬಿಟ್ರೆ ಸಾಕು. ಆಮೇಲೆ ಅಣ್ತಮ್ಮತ್ತವ ಇದೇ ಖುಷಿಗೆ ಪಾರ್ಟಿ ಕೇಳ್ವಿನಿ, ಕೊಡಿಸ್ತೀನಿ ಅಂತ ಹೇಳವನೆ, ಇದೇ ಖುಷಿಗೆ ಮಾಡ್ತಾ ಇರೋದು ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಅಷ್ಟರಲ್ಲಿ ಕ್ವಾಟ್ಲೆ ಅವರಿಗೆ ಒಂದು ಫೋನ್ ಬರುತ್ತೆ. ಅತಿಯಮ್ಮ, ನಾನು ಇನ್ನು ಬರ್ತೀನಿ ಅಂತ ಅಲ್ಲಿಂದ ಹೊರಟ್ಬಿಡ್ತಾರೆ. ನೋಡ್ದ ಚಂಪಾ, ಎಲ್ರು ಏಟು ಸಂಭ್ರಮ ಪಡ್ತವ್ರೆ. ಇದು ನನಗೆ ಇಂಚಿಂಚು ಚುಸ್ತಾ ಇದೆ ಚಂಪಾ. ಈಗ ಸದ್ಯಕ್ಕೆ ಸುಳ್ಳು ನನ್ನನ್ನು ಉಳಿಸಿರ್ಬೋದು, ಆದರೆ ಸತ್ಯ ಗೊತ್ತಾದ್ಮೇಕೆ ಎಲ್ಲಿ ನಮ್ಮ ಬಾಂಧವ್ಯ ದೂರ ಆಯ್ತದೋ ಅಂತ ಶಾನೆ ಹೆದರಿಕೆ ಆಯ್ತದೆ ಚಂಪಾ ಅಂತ ಹೇಳ್ತಾರೆ ವಿದ್ಯೆಯವರು. ವಿದ್ಯಕ್ಕ, ಹಂಗೆಲ್ಲ ಏನು ಯೋಚನೆ ಮಾಡಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತವ ದೊಡ್ಡವ್ರು ಹೇಳಿಲ್ವೇ, ಇದರಿಂದ ಮುಂದೆ ಅದೇನು ಒಳ್ಳೇದಾಗೋದು ಅಂತ ಚಂಪವ್ರು ಹೇಳ್ತಾರೆ. ಗಾಳಿ ಯಾವ ಕಡೆ ಬೀಸ್ತದೋ ದೋಣಿ ಆ ಕಡೆನೇ ಸಾಗೋದು ಚಂಪಾ. ಆ ದೋಣಿ ಒಳಕ್ಕೆ ನಾನು ಕೂತೀವ್ನಿ, ಅದು ಎಲ್ಲಿ ಹೋಗಿ ನಿಂತರೂ ನಾನು ಇಳಿಲೇಬೇಕು. ಈ ಕಡೆ ಭದ್ರ ಅವ್ರನ್ನ ತೋರಿಸ್ತಾರೆ. ಭದ್ರ ಹೊರಗಡೆ ಬಂದ್ಬಿಟ್ಟು, ಇದೇನಪ್ಪ ಇದು, ಇಷ್ಟೊಂದು ಮಳೆ ಬರ್ತಾ ಇದೆ, ಮಳೆ ಗಾಳಿ ಎರಡೂ ಇದೆ, ಅಟ್ಟಿ ಒಳಗಡೆ ಇರೋ ನನಗೆ ಇಷ್ಟೊಂದು ಹೆದರಿಕೆ ಆಯ್ತೈತೆ, ಇನ್ನು ಪಾಪ ಸೆಡ್ಡಲ್ಲಿರೋ ಅವಳಿಗೆ ಎಷ್ಟು ಹೆದರಿಕೆ ಆಗಬೇಡ, ಮೊದಲೇ ಅವಳು ಬಸ್ರಿ, ಅವಳು ಹೊಟ್ಟೆಲಿರೋ ಮಗ ಏಟ್ ಹೆದರ್ಕೊಂಡ್ಬೇಡ. ಅಯ್ಯೋ ಶಿವನಿ, ಇಂಥ ಟೈಮಲ್ಲೇ ಮಳೆ ಜೋರಾಯ್ತೈತಲ್ಲಪ್ಪ, ಅವಳು ಸೆಡ್ಡೊಳಗೆ ಇದ್ದು ಅವಳಿಗೆ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು, ನಾನು ಹೋಗಿ ಅಟ್ಟಿ ಒಳಗೆ ಬಂದು ಎಲ್ಲಾದರೂ ಒಂದು ಮೂಲೆಯಲ್ಲಿ ಇರು ಅಂತ ಹೇಳೋದೆ, ಏನು ಮಾಡೋದು ಒಂದು ಗೊತ್ತಾಯ್ತಾ ಇಲ್ವಲ್ಲ ಅಂತ ಭದ್ರ ಅವ್ರು ಮಾತಾಡ್ಕೋತಾರೆ. ಈ ಕಡೆ ನೋಡಿದ್ರೆ ವಿದ್ಯೆ ಅವರು ನಡ್ಕೊಂಡು ಮಲ್ಕೊಂಡಿರ್ತಾರೆ. ಈ ಕಡೆ ಶಿವರಾಮೇಗೌಡರು ಫೋನ್ ಮಾಡಿಬಿಟ್ಟು, ಹಲೋ DC ಸಾಹೇಬ್ರೆ, ಇದು ಕಬ್ಬು ಕಟಾವು ಮಾಡೋ ಕಾಲ ಆಗಿರೋದ್ರಿಂದ ಹೊರಗಡೆಯಿಂದ ವರ್ತಿರ್ಕರು ನಮ್ಮ ಕೆಲ್ಸಕ್ಕೆ ಬಂದಿರ್ತಾರೆ, ಅವರು ಎಲ್ಲಂದ್ರಲ್ಲಿ ಸೆಡ್ ಹಾಕ್ಕೊಂಡಿರ್ತಾರೆ, ತುಂಬ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ, ಹಂಗಾಗಿ ನೀವು ತಹಸೀಲ್ದಾರ್ ಸಾಹೇಬ್ರ ಹತ್ರ ಮಾತಾಡ್ಬಿಟ್ಟು ನಮ್ಮ ಚೌಟ್ರಿಲಿ ಅವ್ರನ್ನೆಲ್ಲರನ್ನೂ ಉಳ್ಕೊಳಗ ವ್ಯವಸ್ಥೆ ಮಾಡಿಬಿಡಿ. ನೋಡಿ, ಚೌಟ್ರಿ ಸಾಕಾಗಲಿಲ್ಲ ಅಂದರೆ ಅಕ್ಕಪಕ್ಕದ ಚೌಟ್ರಿ ಹತ್ರ ನಾನು ಮಾತಾಡ್ತೀನಿ, ಅವ್ರಿಗೆ ಊಟ ಬಟ್ಟೆಗೂ ಯಾವುದೇ ತೊಂದರೆ ಆಗಬಾರ್ದು, ಮಕ್ಕಳು ಮರಿ ಇರ್ತವೆ, ಹುಷಾರಾಗಿ ವ್ಯವಸ್ಥೆ ಮಾಡಿ. ಆಮೇಲೆ ಫಂಡ್ ಗಿಂಡ್ ಬೇಕಾದರೆ ನಾನು CM ಸಾಹೇಬ್ರ ಹತ್ರ ಮಾತಾಡ್ತೀನಿ, ಹಂಗಂತ ಫಂಡ್ ಬರೋ ಗಂಟ ಕಾಯ್ಕೊಂಡಿರಬೇಡಿ, ನಾನೇ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಅಲ್ಲೇನಾದರೂ ತೊಂದರೆ ಆದರೆ ನನಗೆ ಫೋನ್ ಮಾಡಿ, ನಾನೇ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅಲ್ಲ ರೀ, ಈ ಮಳೆ ಗಾಳಿಲಿ ನೀವು ಹೋಗಿ ಏನು ಮಾಡೋಕ್ಕಾದದ್ದು ಅಂತ ಮೋಹನ್ ಅವ್ರು ಕೇಳ್ತಾರೆ. ಇಲ್ಲೇ ಇದ್ಕೊಂಡು ಅದೇನು ವ್ಯವಸ್ಥೆ ಮಾಡಬೇಕೋ ಮಾಡಿ. ನೋಡು ಮೋಹನ, ಈ ಮಂತ್ರಿಗಿರಿ ಅನ್ನೋದು ಅಧಿಕಾರ ಅಲ್ಲ, ಜನಸೇವೆ. ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಪ್ರಜೆನ ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಗಾಳಿ ಮಳೆ ಅಂತ ನಾನೇ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ
ಅಲ್ಲಿ ಪ್ರಜೆಗಳ ಕತೆ ಏನಾಗ್ಬೇಕು ಹೇಳು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಲೇ ಶಿವರಾಮ, ನೀನ್ ಮಂತ್ರಿಯಾಗಿ ಸಾಮಾನ್ಯ ಜನಗಳ ಬಗ್ಗೆ ಚಿಂತೆ ಮಾಡೋದು ನೋಡಿದ್ರೆ ನನ್ಗೆ ಹೆಮ್ಮೆ ಅನಿಸ್ತದೆ. ಆದ್ರೆ ಊರಿಗೆಲ್ಲ ಬೆಳಕು ಕೊಡೋ ದೀಪದ ಕೆಳಗೆ ಕತ್ಲು ಅನ್ನಂಗೆ ಊರವ್ರ ಬಗ್ಗೆ ಚಿಂತೆ ಮಾಡ್ತಾ ಇರೋ ನೀನು ನಿನ್ ಸೊಸೆ ಬಗ್ಗೆ ಚಿಂತೆ ಮಾಡ್ತಾ ಇಲ್ವಲ್ಲ? ಅವಳ ರಕ್ಷಣೆನೋ ನಿನ್ ಜವಾಬ್ದಾರಿ ಅಲ್ವೇನ್ಲ ಮಗ? ಅದು ಅಲ್ದೆ ಈಗ ಅವಳು ಬಸ್ರಿ. ಈ ಮಳೆ ಗಾಳಿ ಒಳಗೆ ಆ ಸೆಡ್ನಲ್ಲಿ ಹೆಂಗಿರ್ತಾಳಂತ ಒಂದ್ಕಿತ ಯೋಚನೆ ಮಾಡಿ ನೋಡು, ನಿನಗೆ ಅರ್ಥ ಆಯ್ತದೆ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ರೀ, ಅವಳ ಮ್ಯಾಗೆ ನಿಮ್ಗೆ ಎಷ್ಟು ಕೋಪ ಆಯ್ತೋ ನಮಗೂ ಅಷ್ಟೇ ಕೋಪ ಐತೆ. ಆದ್ರೆ ಇಂಥ ಗುಡುಗು ಸಿಡ್ಲಲ್ಲಿ ಒಂದು ಹೆಣ್ಣೆಂಗ್ಸು ಅಲ್ಲಿರೋದು ನನ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅಂತ ಮೋಹನ್ ಅವ್ರು ಹೇಳ್ತಾರೆ. ಅವಳು ನಿಮ್ ಸೊಸೆ ಅನ್ನೋದ್ಕಿಂತ ಒಂದು ಹೆಣ್ಣು ಅಂತ ಯೋಚನೆ ಮಾಡಿ. ಆಗ ಶಿವರಾಮೇಗೌಡರು, ಲೋ ಭದ್ರಾ ಬಾ ಇಲ್ಲಿ 1 ನಿಮಿಷ ಅಂತ ಕರೀತಾರೆ. ಏನಪ್ಪಯ್ಯ ಅಂತ ಭದ್ರ ಅವ್ರು ಕೇಳಿದಾಗ, ಅವ ನೀ ಹೇಳು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಲ್ಲ ಕಣ್ ಭದ್ರಾ, ಹೊರಗಡೆ ಗಾಳಿ ಮಳೆ ಸಿಡ್ಲು ಗುಡುಗು ಎಲ್ಲ ಇರ್ಬೇಕಾದ್ರೆ ಹೆಣ್ಮಗಳು ಗುಡಿಸ್ಲಲ್ಲಿ ಇರೋದು ಎಷ್ಟು ಒಳ್ಳೇದು ಹೇಳು? ಬಸ್ರಿ ಹೆಂಗ್ಸು ಆ ಸೆಡ್ಡಲ್ಲಿ ಇರೋದು ಒಳ್ಳೇದಲ್ಲ. ಅದಕ್ಕೆ ಹೋಗಿ ಅವಳನ್ನ ಅಟ್ಟಿ ಕರ್ಕೊಂಬಂದ್ಬಿಡು ಅಂತ ಅಜ್ಜಿ ಹೇಳ್ತಾರೆ. ಇದೇನಪ್ಪಯ್ಯ ಅಮ್ಮಮ್ಮ ಹಿಂಗೆ ಹೇಳ್ತವ್ರೆ ಅಂತ ಭದ್ರವ್ರು ಕೇಳ್ತಾರೆ. ನಿನ್ನನ್ನ ಅವ್ನು ಬರಕ್ ಇಲ್ಲಿಗೆ ಹೇಳಿದ್ದು ಅವಳನ್ನ ಹೋಗಿ ಕರ್ಕೊಂಬರ್ಲಿ ಅಂತ ಅಂತ ಅಜ್ಜಿ ಹೇಳ್ತಾರೆ. ಲೇ ಶಿವರಾಮ, ಇವನಿಗೆ ಶಂಕದಿಂದ ಬಂದ್ರ ಮಾತ್ರ ತೀರ್ಥ ಅನಿಸ್ತದೆ, ನೀನೇ ಹೇಳ ಅಂತ ಅಜ್ಜಿ ಹೇಳ್ತಾರೆ. ಈ ಮನೆ ಹಿರಿಯಕಳಾಗಿ ನೀನ್ ಹೇಳ್ತಾ ಇದ್ದಿ ಅಂದ್ಮ್ಯಾಕೆ ಎಲ್ಲ ಒಳ್ಳೇದಿಕ್ಕೆ ಅಂತ ಅವನಿಗೂ ಗೊತ್ತಾಯ್ತದೆ, ಹೋಗ್ತಾನ್ ಬಿಡವ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಕ್ಲಿಯರ್ ಮಾತಿತ, ಇತ್ತಾನೇ ಬದುಕಿನ ಪಥ, ಸುಮ್ಕೆ ಮರ್ಯಾದೆಯಿಂದ ಹೋಗಿ ಕರ್ಕೊಂಬ ಅಂತ ಅಜ್ಜಿ ಹೇಳ್ತಾರೆ. ಆಗ ಭದ್ರವ್ರು ಮನ್ಸೊಳಗೆ ಅನ್ಕೊಂತಾರೆ, ಈ ವಿಷಯನ ಅಪ್ಪಯ್ಯನ ಹತ್ರ ಹೆಂಗ್ ಹೇಳೋಣ ಅಂತ ಅನ್ಕೊಂತ ಇದ್ದೆ. ತ್ಯಾವ್ರ ದಯೆಯಿಂದ ನನ್ನ ಮನ್ಸಿನ ಮಾತು ಅಪ್ಪಯ್ಯನಿಗೆ ಕೇಳಿಸೈತೆ. ಹೋಗ್ಲಾ, ಹೇಳಿದ್ನಿ ಎಷ್ಟ್ ಸಲ ಹೇಳ್ಬೇಕು ನಿನಗೆ ಅಂತ ಅಜ್ಜಿ ಹೇಳ್ತಾರೆ. ಆಗ ಭದ್ರವ್ರು ಛತ್ರಿನ ತಗೊಂಡು ಸರಿ ಅಮ್ಮಮ್ಮ ಅಂತ ವಿದ್ಯಾವ್ರನ್ನ ಕರ್ಕೊಂಬರೋದಕ್ಕೆ ಹೋಗ್ತಾರೆ. ಸೆಡ್ ಹತ್ರ ಭದ್ರವ್ರು ಬಂದ್ಬಿಟ್ಟು, ಅಯ್ಯೋ ದೇವ್ರಿ, ಇವಳೇನು ಇಷ್ಟೊಂದು ಚಳಿಲ್ ನಡುಗ್ತಾ ಇದ್ದಾಳಲ್ಲ, ವಿದ್ಯಾ ಎದ್ದೇಳಿ ಅಂತ ಹೇಳ್ತಾರೆ ಭದ್ರವ್ರು. ಅದನ್ನ ನೋಡಿ ವಿದ್ಯವ್ರು ಕೇಳ್ತಾರೆ, ಗೌಡ್ರೆ ಈ ಗಾಳಿ ಮಳೆಯಲ್ಲಿ ಯಾಕೆ ಬಂದಿದ್ದೀರಾ? ಈ ಗಾಳಿ ಮಳೆಯಲ್ಲಿ ಅಲ್ವೇ ನೀನ್ ಇಲ್ಲಿರೋದು ಬ್ಯಾಡ ಕಣಂತೆ, ನಿನ್ ಬಟ್ಟೆ ಬರೆ ಎಲ್ಲ ಎತ್ಕೊಂಡು ಬಾ ಅಂತ ಭದ್ರವ್ರು ಹೇಳ್ತಾರೆ. ಇದ್ದಕ್ಕಿದ್ದಂಗೆ ಯಾಕೆ ಗೌಡ್ರೆ ಹಿಂಗ್ ಹೇಳ್ತಾ ಇದ್ದೀರಾ? ಯಾಕಂದ್ರೆ ಈ ಮಳೆ ಗಾಳಿ ಸಿಡ್ಲಲ್ಲಿ ನೀನು ಇಲ್ಲಿ ಇರಬಾರ್ದು, ಅದರಿಂದ ನಿನ್ ಹೊಟ್ಟೆಲಿರೋ ನನ್ನ ಮಗಿಗೆ ತೊಂದರೆ ಆಯ್ತದೆ, ನಡಿ ಅಂತ ಭದ್ರವ್ರು ಹೇಳ್ತಾರೆ. ಹಂಗಾರೆ ನನ್ನ ಹೊಟ್ಟರೊಳಗೆ ಮಗ ಇಲ್ಲ ಅಂದ್ರೆ ಅಂತ ವಿದ್ಯವ್ರು ಕೇಳ್ತಾರೆ. ಆಗ ಭದ್ರವ್ರು ಹೇಳ್ತಾರೆ, ಅದೇನಂತ ಮಾತಾಡಿ ಬಿಡ್ತು ಅನ್ನು ದಿಟ ಹೇಳಿ ಗೌಡ್ರೆ, ಈಗ ನನ್ನ ಹೊಟ್ಟೆ ಒಳಗಡೆ ಮಗು ಇಲ್ಲ ಅಂದಿದ್ದಿದ್ರೆ ಏನ್ ಮಾಡ್ತಿದ್ರಿ ಅಂತ ವಿದ್ಯವ್ರು ಕೇಳ್ತಾರೆ. ನಾನು ಇಲ್ಲಿಗೆ ಬರ್ತಾ ಇರ್ಲಿಲ್ಲ ಅಂತ ಗೌಡ್ರು ಹೇಳ್ತಾರೆ. ವಿದ್ಯವ್ರ ಮನ್ಸೊಳಗೆ ಅನ್ಕೊಂತಾರೆ, ಹಂಗಾರೆ ಇಂಥ ಪರಿಸ್ಥಿತಿ ಬಂದ್ರೆ ನನಗೆ ಅಟ್ಟಿ ಒಳಗಡೆ ಹೋಗೋ ಪರಿಸ್ಥಿತಿ ಬರಕಿಲ್ಲ ಅನ್ನೋ ಮಾತು ದಿಟ ಆಗೋಯ್ತು ಅನ್ಮೇಕೆ ನಾನು ಒಳಗೆ ಹೋಗ್ಬಾರ್ದು. ಆಗ ಭದ್ರವ್ರು ಕೇಳ್ತಾರೆ, ಏನ್ ಯೋಚನೆ ಮಾಡ್ತಾ ಇದೀಯಾ? ಸಿಡ್ಲು ಗುಡುಗು ಜಾಸ್ತಿ ಆಯ್ತದೆ, ನಡಿ ಅಂತ ಹೇಳ್ತಾರೆ. ಅನ್ಮ್ಯಾಕೆ ನಾನು ಬರಕಿಲ್ಲ ಕಣಂತೆ, ಹೋಗಿ ನೀವು ಅಂತ ವಿದ್ಯವ್ರು ಹೇಳ್ತಾರೆ. ನನ್ನ ಮಗಿಗೋಸ್ಕರ ಕರ್ದೆ ಅಂತ ಬರಕಿಲ್ಲ ಅಂತ ಹೇಳ್ತಾ ಇದೀಯಾ? ಇಬ್ರಿಗೂ ಸೇರ್ಸಿ ಕಣಂತೆ ಹೇಳ್ತಾ ಇರೋದು, ನಡಿ ಅಂತ ಹೇಳ್ತಾರೆ. ನಾನ್ ಬರಕಿಲ್ಲ ಗೌಡ್ರೆ, ಸುಮ್ಕೆ ಹೊಂಟೋಗಿ ಅಂತ ವಿದ್ಯವ್ರು ಹೇಳ್ತಾರೆ. ಯಾಕೆ ಬರಕಿಲ್ಲ ಅಂತೀನಿ, ನಾನ್ ಕರಿತೀನಿ ತಾನೆ ಅಂತ ಭದ್ರವ್ರು ಹೇಳ್ತಾರೆ. ನನಗೆ ಇಲ್ಲಿರೋ ಕೇಳಿರೋದು ಮಾವಯ್ಯ, ಅವ್ರ ಮಾತು ಮೀರಿ ನಾನು ಅಲ್ಲಿಗೆ ಹೆಂಗ್ ಬರ್ಲಿ ಅಂತ ವಿದ್ಯವ್ರು ಕೇಳ್ತಾರೆ. ಆಮೇಲೆ ಮಾವಯ್ಯಗೆ ಇಷ್ಟ ಇಲ್ದೆ ಇರೋ ಕೆಲಸ ಮಾಡಿ ಕೋಪಕ್ಕೆ ಗುರಿ ಆಗ್ಬೇಡಿ, ಸುಮ್ಕೆ ಹೊಂಟೋಗಿ ಗೌಡ್ರೆ ಅಂತ ಹೇಳ್ತಾರೆ ವಿದ್ಯವ್ರು. ಅಪ್ಪಯ್ಯ ಹೇಳಿರೋದಕ್ಕೆ ನಾನು ಇಲ್ಲಿ ಗಂಟ ಬಂದು ನಿನ್ನನ್ನು ಕರಿತಾ ಇರೋದು, ಬಾ ಕಣಂತೆ, ಅದಕ್ಕೆ ಗೌಡ್ರೆ ನನಗೆ ಬರೋದಕ್ಕೆ ಶಾನೆ ಕಷ್ಟ ಆಯ್ತದೆ ಅಂತ ವಿದ್ಯವ್ರು ಹೇಳ್ತಾರೆ. ನಿಮ್ಮೆಲ್ರಿಗೂ ಹೊಟ್ಟೆ ಒಳಗೆ ಇರೋ ಮಗಿ ಬಗ್ಗೆ ಚಿಂತೆ, ಇಬ್ರ ಬಗ್ಗೆ ಕಾಳಜಿ ಇರೋದಕ್ಕಂತೆ ಹೇಳ್ತಾ ಇರೋದು, ಸುಮ್ಕೆ ಮರ್ಯಾದೆಯಿಂದ ನಡಿ ಅಂತ ಭದ್ರವ್ರು ಹೇಳ್ತಾರೆ. ಅದ್ಯಾವ ಬ್ಯಾಗ್ ಹೇಳು, ನಾನೇ ತಗೊಳ್ತೀನಿ ಅಂತ ಭದ್ರವ್ರು ಹೇಳಿದಾಗ, ಇನ್ನು ನಾನು ಬರೋ ಗಂಟ ನೀವು ಬಿಡಕ್ಕಿಲ್ವೇ, ನೀನ್ ಬರ್ಲಿಲ್ಲ ಅಂದ್ರೆ ನಾನು ಹೊತ್ಕೊಂಡು ಹೋಯ್ತೀನಿ ಅಷ್ಟೇ ಅಂತ ಭದ್ರವ್ರು ಹೇಳ್ತಾರೆ. ನೋಡಿ, ನನ್ನ ಬ್ಯಾಗ್ನ ನಾನೇ ಇಟ್ಕೊಂತೀನಿ ಅಂತ ಬ್ಯಾಗ್ನ ಇಸ್ಕೋತಾರೆ ವಿದ್ಯವ್ರು. ನನ್ನ ಮನ್ಸು ಒಳಗಡೆ ಇರೋ ಭಾರಕ್ಕಿಂತ ಭಾರ ಯಾವುದೂ ಅಲ್ಲ, ಸುಳ್ಳು ಅನ್ನೋ ಉಸಿರು ಒಳ್ಳಿಗೆ ಗಾಳಿ ತುಂಬಿಸ್ಕೊಳ್ತಾ ಇದ್ದೀನಿ, ಅದು ಯಾವಾಗ ಹೊಡೆದೋಗುತ್ತೋ ಗೊತ್ತಿಲ್ಲ ಅಂತ ಮನ್ಸೊಳಗೆ ಅನ್ಕೊಂತಾರೆ ವಿದ್ಯವ್ರು. ಅಂತೂ ಈಶ್ವರಿಗೆ ಸವಾಲ್ ಹಾಕಿದ ಹಾಗೆ ವಿದ್ಯವ್ರು ಭದ್ರವ್ರ ಜೊತೆ ಅಟ್ಟಿ ಒಳಗೆ ಕಾಲನ್ನ ಇಡ್ತಾರೆ. ವಿದ್ಯವ್ರು ಒಳಗಡೆ ಬರ್ತಿದ್ದ ಹಾಗೆ ಈಶ್ವರಿಗೆ ನೋಡ್ಬಿಟ್ಟು ಶಾಕ್ ಆಗ್ಬಿಡುತ್ತೆ. ಏನ್ ನಡೀತಾ ಇದೆ ಮಾವ, ಇವಳ್ಯಾಕೆ ಈಗ ಅಟ್ಟಿ ಒಳಗಡೆ ಕಾಲಿಟ್ಕೊಂಡ್ ಬಂದವಳೆ? ಈಶ್ವರಿ ಅವ್ರು ಕೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಅವತ್ತೇನೋ ದಿನ ಬಂದು ಕುಟುಂಬದವರು ಬಂದಿದ್ರು ಅಂತ ಇವಳನ್ನ ಒಳಗೆ ಕರ್ಕೊಂಡಿದ್ವಿ, ಇವಾಗ ಯಾಕೆ ಬಂದಿದ್ದಾಳೆ ಅಂತ ಕೇಳ್ತಾರೆ. ಆಚೆ ಕಡೆ ಗಾಳಿ ಮಳೆ ಏಟ್ ಬರ್ತೈತೆ ಅಂತ ಹೋಗಿ ನೋಡಿ, ಒಬ್ಬ ಬಸ್ರಿ ಹೆಂಗ್ಸು ಅಲ್ಲಿ ಇರೋದು ಬೇಡ ಅಂತ ಆನೆ ಕರೆಸ್ತಾ ಇರೋದು ಅಂತ ಅಜ್ಜಿ ಹೇಳ್ತಾರೆ. ಹಂಗಂತ ಇವಳು ಮಾಡಿರೋ ತಪ್ಪನೆಲ್ಲ ಕ್ಷಮಿಸ್ಬಿಟ್ಟು ಒಳಗಡೆ ಸೇರ್ಸೋಕ್ ಆಯ್ತದೆ ನಮ್ಮಮ್ಮ ಅಂತ ಕೇಳ್ತಾರೆ ವಿನಂತಿಯವರು. ಇವಳೇನು ಕ್ಷಮಿಸುವಂತ ತಪ್ಪು ಮಾಡಿದಾಳೆ ಅಂತ ಹೇಳ್ತಾರೆ. ಅವಳು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಟ್ಟಿದ್ದರಲ್ಲಿ ನ್ಯಾಯ ಅದೇ, ಆದ್ರೆ ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋ ನಮ್ಮ ವಂಶದ ಕುಡಿ ಏನೇ ತಪ್ಪು ಮಾಡಿದೆ ಅಂತ ಅಜ್ಜಿ ಕೇಳ್ತಾರೆ. ನೋಡಿ ಭಾವ, ನ್ಯಾಯ ಅಂದಮೇಲೆ ಎಲ್ರಿಗೂ ಒಂದೇ ಆಗಿರ್ಬೇಕು,
ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನಂಗೆ ಆಗಬಾರ್ದು. ನನ್ನ ಮಗ ಸುಭಾಸನ್ನ ತೆಪ್ಪು ಮಾಡಿದಾನಂತ ತಾನೇ ಆಚೆಗೆ ಹಾಕಿದ್ದೀರಾ, ಮತ್ತೆ ಇವಳನ್ಯಾಕೆ ಒಳಗೆ ಕರ್ಕೋತಾ ಇದ್ದೀರಾ ಅಂತ ಈಶ್ವರಿಯವ್ರು ಕೇಳ್ತಾರೆ. ಹ್ಞೂ ದೊಡ್ಡಪ್ಪ, ನೀವು ಇವಳನ್ನ ಇವಾಗ ಕ್ಷಮಿಸಿ ಒಳಗೆ ಕರ್ಕೊಂಡಿದ್ದೀರಾ ಅಂದ್ಮೇಕೆ ಸುಭಾಸನು ಬರಲಿ ಬಿಡಿ, ಇಬ್ಬರಿಗೂ ಒಂದೇ ನ್ಯಾಯ ಸಿಗಲಿ ಹಾಗಂತ ಚಿತ್ರವ್ರು ಹೇಳ್ತಾರೆ. ಅತ್ತಿಗೆ ಹೇಳ್ತಾ ಇರೋದು ಸರಿಯಾಗೇ ಇದೆ, ಇವಳು ಹಟ್ಟಿ ಒಳಗೆ ಬರೋದು ನಾವು ಯಾರು ಒಪ್ಪಕ್ಕಿಲ್ಲ ಹಾಗಂತ ಸಾವಿತ್ರಿ ಅವರು ಹೇಳ್ತಾರೆ. ಒಪ್ಕೊಳ್ಳೋಕ್ಕೆ ಬಿಡೋಕ್ಕೆ ನೀವ್ಯಾ ಸೀಮೆ ದೊಣ್ಣೆ ನಾಯಕ್ರೆ, ನಾನು ಇದ್ದಂಗೆ ಈಗೆಲ್ಲ ಮಾಡ್ತಿದ್ದೀರಲ್ಲ, ನಿಮ್ಗೆ ಇದೆಲ್ಲ ಅಧಿಕಾರ ಕೊಟ್ಟವ್ರು ಯಾರು ಅಂತ ಭದ್ರಾಜ್ಜಿ ಹೇಳ್ತಾರೆ. ಈ ಹಟ್ಟಿ ಒಳಗಡೆ ಏನಾಗಬೇಕು ಅಂತ ತೀರ್ಮಾನ ಮಾಡೋಳು ನಾನು, ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳಕ್ಕೆ ನನ್ನ ಮಗ ಅವನೇ, ನಾನಿವ್ನಿ ಅಂದಮ್ಯಾಕೆ ನೀವು ದರ್ಬಾರ ಮಾಡೋಕ್ಕೆ ಬರಬೇಡಿ ಹಾಗಂತ ಭದ್ರಾ ಅಜ್ಜಿ ಹೇಳ್ತಾರೆ. ನಾವೇನು ದರ್ಬಾರ್ ಮಾಡೋಕ್ಕೆ ಬಂದಿಲ್ಲ ಅತ್ತೆ, ನ್ಯಾಯ ಕೇಳೋಕೆ ಬಂದಿದ್ದೀವಿ ಹಾಗಂತ ಈಶ್ವರಿ ಅವ್ರು ಹೇಳ್ತಾರೆ. ಸುಮ್ಕಿರೆ, ಅವಳೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದಾಳೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವಳು ದುರುದ್ದೇಶ ಇಟ್ಕೊಂಡೇನು ಮಾಡಿಲ್ಲ ಗೊತ್ತಾಯ್ತಾ. ಆದರೆ ನಿನ್ನ ಮಗ ತಪ್ಪು ಮೇಲೆ ತಪ್ಪು ಮಾಡಿದ್ದಾನೆ, ಏನಂತ ನಾನು ಹೊಸಿ ಬಿಚ್ಚಿಡ್ಲೆ ಅಂತ ಹೇಳ್ತಿದ್ದಾಗೆ ಈಶ್ವರಿಯವರು ಸುಮ್ಮನಾಗ್ಬಿಡ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಏನವ ಅದು ಹೇಳಿ ಅದೇನಂತ ಅಂತ ಕೇಳಿದಾಗ, ಅದೇನಿಲ್ಲ ಬಿಡ ಮಗ, ನೀವು ಸುಮ್ಮನೆ ಇರು, ಭದ್ರ ಅವಳನ್ನ ಒಳಗೆ ಕರ್ಕೊಂಡು ಹೋಗು ಅಂತ ಅಜ್ಜಿ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.